ಈ ಆಟೋಮೊಬೈಲ್ ಮೇಳದಲ್ಲಿ ಭಾರತಕ್ಕೆ ಬರಲಿರುವ ಹೊಸ ಕಾರುಗಳ ಬಗ್ಗೆ ಇಲ್ಲಿವರೆಗೂ ನಿಮಗೆ ತೋರಿಸಿದ್ವಿ. ಹಾಗೇನೇ ಹೊಸ ಕಾನ್ಸೆಪ್ಟ್ ಬೈಕ್ಗಳು ಕೂಡ ಭಾರತಕ್ಕೆ ಬರ್ತಾ ಇವೆ. ಈ ಮೇಳದಲ್ಲಿ ಅವುಗಳನ್ನು ಕೂಡ ಪ್ರದರ್ಶನಕ್ಕೆ ಇಡಲಾಗಿತ್ತು. ಅಮೆರಿಕಾದಲ್ಲಿ ಹೆಚ್ಚು ಜನಪ್ರಿಯತೆ ಹೊಂದಿರುವ ಬೈಕ್ ಅಂದ್ರೆ ಹೋಂಡಾ ಗೋಲ್ಡನ್ ನವಿಂಗ್ ಬೈಕ್. ಸದ್ಯ ಅಮೆರಿಕಾದಲ್ಲಿ 6 ಲಕ್ಷದಷ್ಟು ಮಾರಾಟವಾಗಿರುವ ಬೈಕ್ ಇದು. ಈಗ ಈ ಬೈಕನ್ನ ಪ್ರವಾಸ ಮಾಡುವ ಭಾರತೀಯರಿಗಾಗಿ ಹೊಸ ರೂಪದಲ್ಲಿ ಮಾರ್ಕೆಟ್ಗೆ ಬಿಡಲಾಗಿದೆ. ಅದನ್ನು ಈ ಆಟೋಮೊಬೈಲ್ ಮೇಳದಲ್ಲಿ ಪ್ರದರ್ಶಿಸಲಾಗಿತ್ತು. ನಾವಿಲ್ಲಿ ಕಾಣಬಹುದು, ವಿಶ್ವದಲ್ಲೇ ಮೊದಲ ಬಾರಿಗೆ ಬೈಕ್ ನಲ್ಲಿ ಏರ್ ಬ್ಯಾಗ್ ಗಳ ಸಿಸ್ಟಮ್ ಅನ್ನ ಹೊಂಡಾ ತಂದಿದೆ. ಇದು 1800 ಸಿಸಿಯ ಒಂದು ಬೈಕ್. ಭಾರತಕ್ಕೆ ಇದು ಬರಬೇಕಾದ್ರೆ ಸುಮಾರು 45 ಲಕ್ಷ ರೂಪಾಯಿ ಈ ಬೈಕ್ನ ಬೆಲೆ ಆಗಬಹುದು ಅಂತಕ್ಕಂಥದ್ದನ್ನು ಅಂದಾಜಿಸಲಾಗ್ತಾ ಇದೆ. ಹೊಂಡಾ ಕಂಪನಿ ಪರಿಚಯಿಸ್ತಾ ಇರತಕ್ಕಂಥ ಬಿಗ್ ಬೈಕ್ಗಳಲ್ಲಿ ಪ್ರಮುಖ ಆಕರ್ಷಣೆ ಈ ಒಂದು ಗೋಲ್ಡ್ ವಿಂಗ್. ಇದರಲ್ಲಿ ಗ್ರಿಪ್ ವಾರ್ಮರ್ ಕೂಡ ಇದೆ. ನೀವು ಚಳಿಗಾಲದಲ್ಲಿ ಈ ಬೈಕನ್ನು ಚಲಾಯಿಸಬೇಕಾದ್ರೆ ಇದರಲ್ಲಿ ನಿಮ್ಮ ಕೈಗೆ ವಾರ್ಮ್ನೆಸ್ ಅನ್ನು ಕೊಡ್ತಕ್ಕಂಥ ಗ್ರಿಪ್ ವಾರ್ಮರ್ ಇದೆ. ಸೀಟ್ಗಳು ಕೂಡ ತಾವು ಗಮನಿಸಬಹುದು. ಸೀಟ್ಗಳಲ್ಲಿ ಕೂಡ ಇದರಲ್ಲಿ ಒಂದು ವಾರ್ಮರ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸುಮಾರು 45 ಲಕ್ಷ ಈ ಬೈಕ್ ಬೆಲೆ ಬಾಳಲಿದೆ ಅಂತಕ್ಕಂಥದ್ದನ್ನು ಅಂದಾಜಿಸಲಾಗ್ತಾ ಇದೆ. ತಾವಿಲ್ಲಿ ಗಮನಿಸಬಹುದು, ಕಾರ್ಗಳಲ್ಲಿದ್ದಂತೆ ಸ್ಟೋರೇಜ್ ಕೆಪಾಸಿಟಿ ಕೂಡ ಇದೆ. ಒಂದು ವೇಳೆ ಯಾವುದಾದ್ರೂ ದೂರದ ಊರಿಗೆ ಹೋಗಬೇಕಾದ್ರೆ ಸೈಡ್ ಸ್ಟೋರೇಜ್ ಕೆಪಾಸಿಟಿ ಇದೆ, ಈ ಬೈಕ್ನಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಅದರಂತೆ ಈ ಕಾರ್ಗಳಲ್ಲಿ ಇರುವಂತೆ ಒಂದು ದೊಡ್ಡದಾದ ಸ್ಟೋರೇಜ್ನ ವ್ಯವಸ್ಥೆಯನ್ನು ಕೂಡ ಇದರಲ್ಲಿ ಮಾಡಲಾಗಿದೆ. ಟ್ರಾನ್ಸ್ಮಿಷನ್ ರೇಡಿಯೋದ ಒಂದು ವ್ಯವಸ್ಥೆ ಕೂಡ ಈ ಬೈಕ್ನಲ್ಲಿದೆ. ತಾವಿಲ್ಲಿ ಗಮನಿಸಬಹುದು ಈ ಒಂದು ಬೈಕ್ನಲ್ಲಿ ನೇವಿಗೇಷನ್ ಫೆಸಿಲಿಟಿ ಕೂಡ ಇದೆ. ನೇವಿಗೇಷನ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮ್ಯೂಸಿಕ್ ಸಿಸ್ಟಮ್ಸ್ ಇವೆ, ಸೌಂಡ್ ಸಿಸ್ಟಮ್ಸ್ಗಳು ಹಿಂದ್ಗಡೆ ಇವೆ. ಒಬ್ಬ ಇಲ್ಲಿ ಒಟ್ಟು ಇಬ್ಬರು ಕುಳಿತುಕೊಳ್ತಕ್ಕಂಥ ಒಂದು ಬಿಗ್ ಬೈಕನ್ನು ಹೊಂಡಾ ಈ ಬಾರಿಯ ಆಟೋ ಎಕ್ಸ್ಪೋ ಮೂಲಕ ಭಾರತದಲ್ಲಿ ಪರಿಚಯಿಸ್ತಾ ಇದೆ. ಈಗಾಗಲೇ ಅಮೆರಿಕ ಮತ್ತು ಐರೋಪ್ಯ ರಾಷ್ಟ್ರಗಳಲ್ಲಿ ಈ ಬೈಕ್ ಮಾರುಕಟ್ಟೆಯಲ್ಲಿ ಚಾಲ್ತಿಯಲ್ಲಿದೆ. ಈ ಒಂದು ಬಿಗ್ ಬೈಕನ್ನು ಜಪಾನ್ನಲ್ಲಿ ತಯಾರಿಸಲಾಗುತ್ತೆ. ಆದರೆ ಭಾರತಕ್ಕೆ ಇಂಪೋರ್ಟ್ ಡ್ಯೂಟಿ ಸಮೇತವಾಗಿ ಈ ಬೈಕನ್ನು ಕೊಂಡುಕೊಳ್ಬೇಕಾದ್ರೆ ಜೇಬ್ನಲ್ಲಿ ದೊಡ್ಡ ಮಟ್ಟದ ದುಡ್ಡಿರಬೇಕು. ಸುಮಾರು 45 ಲಕ್ಷದಷ್ಟು ಈ ಒಂದು ಬೈಕ್ ಬೆಲೆ ಬಾಳಲಿದೆ ಅಂತಕ್ಕಂಥದ್ದನ್ನು ಹೊಂಡಾ ಕಂಪ್ನಿ ಹೇಳ್ತಾ ಇದೆ. ಈಗಷ್ಟೇ ಕೇವಲ ಭಾರತದಲ್ಲಿ ಇದನ್ನು ಪರಿಚಯಿಸಲಾಗ್ತಾ ಇದೆ. ಬಹುತೇಕ 2014ರ ಅಂತ್ಯದಲ್ಲಿ ಹೊಂಡಾ ಗೋಲ್ಡ್ ವಿಂಗ್ ಭಾರತದ ಮಾರುಕಟ್ಟೆಗೆ ಬಂದಿದೆ. ಮಹೀಂದ್ರಾ ಅಂಡ್ ಮಹೀಂದ್ರಾ ಹೊಸದಾಗಿ 300 ಸಿಸಿ ಮೋಜೋ ಪ್ರೀಮಿಯಂ ಬೈಕ್ ಒಂದನ್ನು ಪ್ರದರ್ಶಿಸ್ತಾ ಇದೆ. ಈ ಮೋಜೋ ಬೈಕ್ಗಳು ವರ್ಷಾಂತ್ಯಕ್ಕೆ ಭಾರತಕ್ಕೆ ಲಗ್ಗೆ ಇಟ್ಟಿವೆ. ಈ ಮಹೀಂದ್ರಾ ಮೋಜೋ ಸ್ಪೋರ್ಟ್ಸ್ ಬೈಕ್ಗಳ ರೂಪದಲ್ಲಿರೋದು ಇನ್ನೊಂದು ವಿಶೇಷ. ಹಾಗೆ ಟಿವಿಎಸ್ ತನ್ನ ಹೊಸ ರೇಕನ್ X21 ಬೈಕ್ ಅನ್ನ ಬಿಡುಗಡೆಗೊಳಿಸಿದ್ರೆ, ಹೀರೋ ಬಜಾಜ್ ಕಂಪನಿಗಳು ಕೂಡ ತಮ್ಮ ಹೊಸ ಮಾಡೆಲ್ಗಳನ್ನ ಮಾರುಕಟ್ಟೆಗೆ ಬಿಟ್ಟಿವೆ. ಅಮೆರಿಕನ್ ಬೈಕ್ ಕಂಪನಿ ಹಾರ್ಲೆ ಡೇವಿಡ್ಸನ್ ತನ್ನ ಹೊಸ ಸ್ಟ್ರೀಟ್ 750 ಬೈಕ್ ಅನ್ನ ಬಿಡುಗಡೆಗೊಳಿಸಿದೆ. ಇದರ ಬೆಲೆ 4 ಲಕ್ಷ. ಹಾರ್ಲೆ ಡೇವಿಡ್ಸನ್ ಕಂಪನಿಯ ಭಾರತೀಯ ಮುಖ್ಯಸ್ಥ ಅನೂಪ್ ಪ್ರಕಾಶ್ ಹೇಳುವ ಪ್ರಕಾರ 2014ರಲ್ಲಿ ಭಾರತದಲ್ಲಿ ಬೈಕ್ಗಳ ಮಾರುಕಟ್ಟೆಗೆ ಹೆಚ್ಚು ಸ್ಪರ್ಧಾತ್ಮಕವಾಗಲಿದೆಯಂತೆ.
ಟ್ರಂಪ್ ತನ್ನ 10 ಬ್ರ್ಯಾಂಡ್ಗಳ ಜೊತೆಗೆ ಭಾರತೀಯ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಆದರೆ ಸಂಪೂರ್ಣವಾಗಿ ಆಮದು ಮಾಡೋದ್ರಿಂದ ಬೈಕ್ಗಳ ಬೆಲೆಯೇ 5 ಲಕ್ಷದಿಂದ ಆರಂಭವಾಗುತ್ತಿದೆಯಂತೆ. ವಿಶ್ವದ 120 ವರ್ಷ ಹಳೆಯ ಬ್ರಿಟಿಷ್ ಟ್ರಂಪ್ ಕೂಡ ಈ ಬಾರಿಯ ಆಟೋ ಎಕ್ಸ್ಪೋದಲ್ಲಿ ತನ್ನ ಕ್ಲಾಸಿಕ್ಸ್, ಅಡ್ವೆಂಚರ್, ರೋಡ್ಸ್ಟರ್ಸ್ ಅಂತಕ್ಕಂಥ ಒಟ್ಟು 10 ಮಾಡೆಲ್ಗಳನ್ನು ಪ್ರದರ್ಶಿಸ್ತಾ ಇದೆ. 865cc ಟ್ರಂಪ್ ಬೈಕ್ಗಳು ಭಾರತಕ್ಕೆ ಬ್ರಿಟಿಷ್ನಿಂದ ಇಂಪೋರ್ಟ್ ಮಾಡಲಾಗದಿತ್ತು. ಸುಮಾರು 7 ಲಕ್ಷದಿಂದ 10 ಲಕ್ಷದವರೆಗೆ ಟ್ರಂಪ್ ಬೈಕ್ಗಳು ಬೆಲೆ ಬಾಳ್ತವೆ. ಈಗಾಗಲೇ ಬೆಂಗಳೂರು, ಹೈದರಾಬಾದ್ನಲ್ಲಿ ಟ್ರಂಪ್ ಶೋರೂಮ್ಗಳು ಆರಂಭ ಆಗಿದ್ದು, ಈ ವರ್ಷ ಇಡೀ ಭಾರತದಾದ್ಯಂತ ಟ್ರಂಪ್ ಶೋರೂಮ್ಗಳು ತನ್ನ ಮಾರಾಟವನ್ನು ಆರಂಭಿಸ್ತಿವೆ. ಆದರೆ ಪ್ರೊಡಕ್ಷನ್ ಸಂಪೂರ್ಣವಾಗಿ ಬ್ರಿಟಿಷ್ನಲ್ಲಿ ಮಾಡಲಿದ್ದು, ಅಲ್ಲಿಂದ ಆಮದು ಮಾಡಿಕೊಂಡು ಬೈಕನ್ನು ಮಾರಾಟ ಮಾಡಲಾಗ್ತಾ ಇದೆ. ಸುಮಾರು 10 ಲಕ್ಷದಲ್ಲಿ 5 ಲಕ್ಷ ಇಂಪೋರ್ಟ್ ಡ್ಯೂಟಿಯೇ ಈ ಬೈಕ್ಗೆ ಬೀಳಬಹುದು ಅಂತಕ್ಕಂಥದ್ದು ಅಂದಾಜು. ಕ್ಯಾಮ್ರಾಮನ್ ಇಂದ್ರಜಿತ್ ರಾಠೋಡ್ ಜೊತೆಗೆ ಆಟೋ ಎಕ್ಸ್ಪೋದಿಂದ ಸುವರ್ಣ ನ್ಯೂಸ್ 24/7ಗಾಗಿ ಪ್ರಶಾಂತ್ ಮಾತು. ಈ ಬೈಕ್ಗಳನ್ನ ನೋಡ್ತಾ ಇದ್ರೆ ಬೈಕ್ ಬಗ್ಗೆ ಕ್ರೇಜ್ ಇಲ್ಲದವರಿಗೂ ಕೂಡ ಬೈಕ್ ಕ್ರೇಜ್ ಬೆಳೆಸ್ಕೊಂಡು ಬಿಡ್ತಾರೇನೋ. ಈ ಬೈಕ್ಗಳನ್ನ ಹತ್ತಿ ರೋಡಲ್ಲಿ ಹೊರಟ್ರೆ ಅದ್ರ ಮಜಾನೇ ಬೇರೆ ಬಿಡಿ. BMW ಪ್ರಿಯರಿಗೊಂದು ಒಳ್ಳೆಯ ಸುದ್ದಿ ಇಲ್ಲಿದೆ. BMW i8 ಕಾನ್ಸೆಪ್ಟ್ ಕಾರನ್ನ 12ನೇ ಅಂತಾರಾಷ್ಟ್ರೀಯ ಆಟೋಮೊಬೈಲ್ ಮೇಳದಲ್ಲಿ ಭಾರತ ರತ್ನ ಸಚಿನ್ ತೆಂಡೂಲ್ಕರ್ ಅನಾವರಣಗೊಳಿಸಿದರು.